ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಬೀಜಗಣಿತ ಅಂದ್ರೆ ಅಲ್ಜಿಬ್ರಾದ ಬಗ್ಗೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಅದ ನಾನು ಇವತ್ತು ತಿಳಿಸ್ಕೊಡ್ತೇನೆ. ಆಲ್ರೆಡಿ ನಿಮ್ಗೆ ಸ್ವಲ್ಪ ಇದ್ರಾಗ ನಾ ಹೇಳೋದು 6th 7th 8th ಒಳಗೆ ಸ್ವಲ್ಪ ಕಲ್ತಿರ್ತೀರಿ. ಅದು ಸ್ವಲ್ಪ ಬೇಸಿಕ್ ಏನ್ ಅನ್ನೋದು ನಾನು ಇವತ್ತು ಹೇಳ್ಕೊಡ್ತೀನಿ. ಬೀಜಗಣಿತ ಅಂದ್ರೆ ಇದ್ರಾಗ ನಮಗ್ ಬರೋ ವರ್ಡ್ಸ್ ಯಾವಂದ್ರ ಸ್ಥಿರಾಂಕ, ಸ್ಥಿರಾಂಕ ಹೌದಾ, ಸ್ಥಿರಾಂಕ. ಮತ್ತೆ ಇನ್ನೊಂದು ಯಾವ್ದು ಬರ್ತೈತೆ ಹೇಳ್ರಿ, ಚರಾಕ್ಷರ. ಈ ವರ್ಡ್ ಹೆಸರು ಕೇಳಿರ್ತೀರಿ, ಚರಾಕ್ಷರ. ಕರೆಕ್ಟ್ ಹೌದಾ. ಸ್ಥಿರಾಂಕಕ್ಕೆ ನಾವೇನಂತ ಕರಿತೀವಿ, ಕಾನ್ಸ್ಟಂಟ್. ಚರಾಕ್ಷರಕ್ಕ ವೇರಿಯಬಲ್ಸ್, ವೇರಿಯಬಲ್ಸ್ ಹೌದಾ, ವೇರಿಯಬಲ್ಸ್. ಸ್ಥಿರಾಂಕ ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಯಾವಾಗಿದ್ರು ನಮಗ ಚೇಂಜ್ ಆಗುದೇನೆ ಇಲ್ಲ. ಈಗ ಸ್ಥಿರಾಂಕಕ್ಕೆ ಒಂದು ಎಕ್ಸಾಂಪಲ್ ನೋಡ್ರಿ. ಫಾರ್ ಎಕ್ಸಾಂಪಲ್ 2, 6, 8, 10 ಆರ್ 13 ಹೌದಾ. ಈ ನಂಬರ್ಸ್ಗಳ ವ್ಯಾಲ್ಯೂ ನಮ್ಗೆ ಯಾವಾಗಾದ್ರೂ ಇವತ್ತು 2 ವ್ಯಾಲ್ಯೂ 2 ಇದ್ದಿದ್ದು ಹೋಗಿ ಮತ್ತೆ ನಾಳೆ ನಮ್ಗೆ ಯಾವಾಗಾದ್ರೂ 3, 4 ಆಗಿಲ್ಲ. ಅದು ಯಾವಾಗಿದ್ರು ಅದ್ರದ್ದು ವ್ಯಾಲ್ಯೂ ನಾವ್ ಯಾವಾಗ ನೋಡಿದ್ರು ಅದ್ರದ್ದು ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗೇ ಇರ್ತೈತಿ, ಯಾವಾಗೂ ಅದು ಚೇಂಜ್ ಆಗೋದಿಲ್ಲ. ಇವಕ್ಕೆ ನಾವೇನಂತ ಕರಿತೀವಿ, ಸ್ಥಿರಾಂಕಗಳು ಅಂತ ಕರಿತೀವಿ. ಅದೇ ಚರಾಕ್ಷರಗಳಿಗೆ ಏನಾಗ್ತೈತಿ ನೋಡ್ರಿ, ನಮಗ ಚರಾಕ್ಷರಗಳಂದ್ರೆ ಯಾವ ಬರ್ತಾವ ಹೇಳ್ರಿ, ಎಕ್ಸ್, ವೈ ಆರ್ ಎ, ಬಿ ಆರ್ ಎಂ, ಎನ್ ಹೌದಾ. ನೀವು ಲೆಕ್ಕ ಇವನ್ ಇಕ್ವೇಶನ್ಸ್, ಬೀಜಗಣಿತದ ಇಕ್ವೇಶನ್ಸ್ ಬಿಡಿಸುವಾಗ ನೋಡ್ತಿರ್ಬೋದು. ಎಕ್ಸ್ ಇಸ್ ಈಕ್ವಲ್ ಟು ಒಮ್ಮೆ 4 ಆಗಿರ್ತೈತಿ, ಎಕ್ಸ್ ಇಸ್ ಈಕ್ವಲ್ ಟು ಒಮ್ಮೆ 10 ಆಗಿರ್ತೈತಿ, ಎಕ್ಸ್ ಇಸ್ ಈಕ್ವಲ್ ಟು ಒಮ್ಮೆ 100 ಆಗಿರ್ತೈತಿ ಹೌದಾ. ಎಕ್ಸ್ ವ್ಯಾಲ್ಯೂ ನಮಗ ಸಮಯಕ್ಕೆ ತಕ್ಕಂಗ ನಾವು ಅನುಕೂಲ ಮಾಡ್ಕೊಳ್ಳೋದು ಅಂದ್ರೆ ಅದಕ್ಕೆ ತಕ್ಕಂಗ ಚೇಂಜ್ ಆಗ್ತಾವಲ್ಲ, ಇದಕ್ಕೆ ನಾವು ಚರಾಕ್ಷರಗಳು ಅಂತ ಕರಿತೀವಿ. ಇವಕ್ಕ ವೇರಿಯಬಲ್ಸ್ ಅಂತ ಕರಿತೀವಿ. ಕರೆಕ್ಟ್. ಈಗ ನೋಡ್ರಿ, ಇನ್ನೊಂದು ಯಾವ್ದಂದ್ರ ಇನ್ನು ಸಂಖ್ಯಾ ಸಹಗುಣಕ ಹೇಳ್ರಿ. ನೆಕ್ಸ್ಟ್ ಇದ್ರೊಳಗೆ ನಮಗ ಎಕ್ಸಾಂಪಲ್ಸ್ ಅಲ್ಜಿಬ್ರಾಗ ಯಾವ ರೀತಿ ಎಕ್ಸಾಂಪಲ್ಸ್ ಅಂದ್ರ 2x ಹೌದಾ, 4y, 10z ಕರೆಕ್ಟ್. ಇವು ಈ ರೀತಿ ನಮಗ ಬೀಜಗಣಿತ ಅಂದ್ರ ಅಲ್ಜಿಬ್ರಾಕ್ ನಮಗ ಒಂದಿಷ್ಟು ಎಕ್ಸಾಂಪಲ್ಸ್ ಹೌದಾ. ಈಗ ಇದನ್ನ ಫಾರ್ ಎಕ್ಸಾಂಪಲ್ ನಾ ಇದನ್ನ ತಗೋತೇನೆ, 2x. ಇದ್ರೊಳಗ ಎಕ್ಸ್ ನ ಸಂಖ್ಯಾ ಸಹಗುಣಕ ಯಾವುದು, ಸಂಖ್ಯಾ ಸಹಗುಣಕ ಯಾವುದು, ಸಂಖ್ಯಾ ಸಹಗುಣಕ ನೋಡ್ರಿ. ಗೆಸ್ ಮಾಡ್ರಿ, ನೀವು ಆಲ್ರೆಡಿ ಕಲ್ತಿರಿದ್ದೇನೆ, ನಾ ಏನ್ ಹೊಸದಾಗಿ ಹೇಳಾಕತ್ತಿಲ್ಲ, ಇವೆಲ್ಲ ಬೇಸಿಕ್. ಸಂಖ್ಯಾ ಸಹಗುಣಕ, ಎಕ್ಸ್ ನ ಸಂಖ್ಯಾ ಸಹಗುಣಕ ಯಾವ್ದಿರ್ಬೋದು, ಒಂದಷ್ಟು ಜನ ಗೆಸ್ ಮಾಡಿರ್ಬೋದು. ಎಕ್ಸ್ ಇಸ್ ಅಂದ್ರೆ ಎಕ್ಸ್ ನ ಜೊತೆಗಿರುವುದು, ಇದ್ರ ಜೊತೆಗಿರುವುದು ಯಾವ್ದೈತ್ ನೋಡ್ರಿ ನಮಗ 2. ಅದು ಏನ್ ಹೇಳ್ಯಾರ ಅವರು, ಸಂಖ್ಯಾ ಸಹಗುಣಕ. 2 ಅನ್ನೋದು ನಮಗೊಂದು ಸಂಖ್ಯಾ ಸಹಗುಣಕ. ಕರೆಕ್ಟ್. ಇಲ್ಲಿ ನೋಡ್ರಿ 2 ಅಂದ್ರೆ ಇದ್ರದ್ದು ಎಕ್ಸ್ ನ ಸಂಖ್ಯಾ ಸಹಗುಣಕ ನಮ್ಗೆ ಎಷ್ಟಿದೆ ನೋಡ್ರಿ, 2 ಆಯ್ತು. ಅದೇ ರೀತಿ 2 ನ ಸಹಗುಣಕ, ಸಹಗುಣಕ 2 ನ ಸಹಗುಣಕ ಅಂದ್ರೆ ನಿಮಗೊಂದು ವರ್ಡ್ ಇದೆ. ಈಗ ನಾವು ನನ್ನ ಸಹಪಾಠಿಗಳು ಅಂತಿರ್ತೀವಿ, ಯಾವುದೋ ಒಂದು ಅಂದ್ರೆ ಸಹಪಾಠಿಗಳು ಅಂದ್ರೆ ಫ್ರೆಂಡ್ಸ್, ನನ್ನ ಜೊತೆಗೆ ಇರುವುದು ಸಹಪಾಠಿಗಳು, ನನ್ನ ಜೊತೆಗೆ ಕಲಿಯುವಂತವ್ರು. ಅಂದ್ರ ಈ ಎರಡರ ಜೊತೆಗಿನ ಇರುವಂತದ್ದು ಯಾವ್ದು ಅಂದ್ರ 2x ಅಂದ್ರ ಫ್ರೆಂಡ್ಸ್ ಇದ್ದಂಗ ಒಂಥರ ಹೌದಾ. 2 ನ ಸಹಗುಣಕ x. ಈ ರೀತಿ ನಮಗ ಸಂಖ್ಯಾ ಸಹಗುಣಕ ಅಂದ್ರೆ ಯಾವುದು, ಸಹಗುಣಕ ಅಂದ್ರೆ ಯಾವುದು ಗೊತ್ತಾಗ್ಬೇಕು. ಕರೆಕ್ಟ್. ಈಗ ಬೀಜಗಣಿತದ ಬೀಜೋಕ್ತಿ ಒಳಗೆ ನಮಗ ಒಂದಿಷ್ಟು ಟೈಪ್ಸ್ ಗಳನ್ನ ನಾನು ನಿಮಗೆ ಹೇಳ್ತೀನಿ. ಬೀಜೋಕ್ತಿಗಳ ಟೈಪ್ಸ್ ಅದರೊಳಗ ಒಂದನೇದ್ದು ಏಕ ಪದೋಕ್ತಿ. ಏಕ ಪದೋಕ್ತಿ, ಏಕ ಪದೋಕ್ತಿ. ನಾನಿವತ್ತು ನಿಮ್ಗ ಎಕ್ಸ್ ವ್ಯಾಲ್ಯೂ ಹೆಂಗ್ ಫೈಂಡ್ ಮಾಡೋದು ಅನ್ನೋದು ಹೇಳ್ತೀನಿ. ಬಟ್ ಇದನ್ನ ಬ್ರೀಫ್ ಆಗಿ ನಿಮ್ಗ ಆಲ್ರೆಡಿ ಕಲ್ತೀರಿ, ಸ್ವಲ್ಪ ನಿಮ್ಗೆ ನೆನಪಾಗ್ಲಿ ಅನ್ನೋದಕ್ಕೆ ನಾ ಬ್ರೀಫ್ ಆಗಿ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡತ್ತೀನಿ. ಏಕ ಪದೋಕ್ತಿ ಅಂದ್ರ ಇಲ್ಲಿ ಪದಾನ ಹೇಳುವಂಗ, ಏಕ ಅಂದ್ರ ಒಂದೇ, ಅಂದ್ರ ಒಂದೇ ಪದ ಇರ್ತೈತಿ, ಅಂದ್ರ 4x. ಕರೆಕ್ಟ್. ಇದು ಏಕ ಪದೋಕ್ತಿಗೆ ಒಂದು ಉದಾಹರಣೆ. ಇದನ್ನ ಏಕ ಪದೋಕ್ತಿ, ಒಂದೇ ಒಂದು ಪದ ಇರ್ತೈತಿ ಅದ್ರಾಗ. ಕರೆಕ್ಟ್. ಇನ್ನು ಎರಡನೇದ್ದು ದ್ವಿಪದೋಕ್ತಿ. ದ್ವಿಪದೋಕ್ತಿ
ದ್ವಿಪದೋಕ್ತಿ. ದ್ವಿಪದೋಕ್ತಿ ಅಂದ್ರ ಇಲ್ಲಿ ಎರಡು, ನಮಗಿಲ್ಲಿ ಹೆಸರ ಹೇಳುವಂಗ ದ್ವಿ ಅಂದ್ರ ಎರಡು ಪದೋಕ್ತಿ ಇರುವಂಗ. ನೋಡ್ರಿ, ಇದು ಫಾರ್ ಎಕ್ಸಾಂಪಲ್ ಇದನ್ನ ತಗೋತೇನೆ, 4x + 3y. ಕರೆಕ್ಟ್. ಇದಕ್ಕೆ ನಾವು ಎರಡು ಪದ ಅದಾವ ಇದ್ರೊಳಗ, ಅಲ್ಲಿ ಪ್ಲಸ್ ಕೂಡಿಸ್ಕೊಂಡು ಎರಡು ಪದ ಅದಾವಲ್ಲ, ಇದಕ್ಕೆ ನಾವು ದ್ವಿಪದೋಕ್ತಿ ಅಂತ ಕರಿತೇವಿ. ಇನ್ನು ಮೂರನೇದು ತ್ರಿಪದೋಕ್ತಿ. ಕರೆಕ್ಟ್. ತ್ರಿಪದೋಕ್ತಿ ಅಂದ್ರ ಇಲ್ಲಿ ನಮಗಿದು ಪದಾನ ಹೇಳುವಂಗ, 3 ಅಂದ್ರ 3. ತ್ರಿಪದೋಕ್ತಿ ಅಂದ್ರ ಮತ್ತೆ ಇದನ್ನ ಸೇಮ್ ಬರೀತೀವಿ ನೋಡ್ರಿ, 4x + 3y + 5z. ಹೌದಾ? ಅಂದ್ರ 3 ಪದ ಆದವು. 3 ತ್ರಿಪದೋಕ್ತಿ ಅಂದ್ರ 3 ಪದಗಳು, 1 2 3. ಈ ರೀತಿ ಇರುವುದಕ್ಕೆ ನಾವು ತ್ರಿಪದೋಕ್ತಿ ಅಂತ ಕರಿತೇವಿ. ನೆಕ್ಸ್ಟ್ ಬರುವುದು ಬಹುಪದೋಕ್ತಿ. ಕರೆಕ್ಟ್. ಬಹುಪದೋಕ್ತಿ ಅಂತಂದ್ರ ಇಲ್ಲಿ ನೋಡ್ರಿ, 3 ಅಥವಾ 3ಕ್ಕಿಂತ ಹೆಚ್ಚಿರುವ ಪದೋಕ್ತಿಗಳಿಗೆ ನಾವೇನಂತ ಕರಿತೀವಿ? ಬಹುಪದೋಕ್ತಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ 4x + 3y + 5z ಆಮೇಲೆ +2a. ಫಾರ್ ಎಕ್ಸಾಂಪಲ್ ಇನ್ನು ಏನೇನೋ ಸಂಖ್ಯೆಗಳು ಅಂದ್ರೆ ನಾವು ಯಾವುದೇ ಚರಾಕ್ಷರಗಳನ್ನ ಇಟ್ಕೋಬಹುದು. 3 ಅಥವಾ 3ಕ್ಕಿಂತ ಹೆಚ್ಚು ಪದೋಕ್ತಿಗಳಿದ್ದು ಅಂದ್ರೆ ನಾವು ಅದಕ್ಕೆ ಬಹುಪದೋಕ್ತಿ ಅಂತ ಕರಿತೇವೆ. ನಮಗ್ ಗೊತ್ತಾಯ್ತು, ಏಕ ಪದೋಕ್ತಿ ಅಂದ್ರೆ ಒಂದೇ ಪದ, ದ್ವಿಪದೋಕ್ತಿ ಅಂದ್ರೆ 2 ಪದ, ತ್ರಿಪದೋಕ್ತಿ ಅಂದ್ರೆ 3 ಪದ, ಬಹುಪದೋಕ್ತಿ ಅಂದ್ರ 3 ಅಥವಾ 3ಕ್ಕಿಂತ ಹೆಚ್ಚು. ಕರೆಕ್ಟ್. ಇದನ್ನ ನೀವು ಆಲ್ರೆಡಿ ಕಲ್ತಿರಿ, ಈಗ ಸ್ವಲ್ಪ ನೆನಪಾಗ್ಬೇಕಷ್ಟೇ. ಕರೆಕ್ಟ್. ಇವಾಗ ನಾನು ಸ್ವಲ್ಪ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಹೇಳ್ತೀನಿ ನೋಡ್ರಿ. ಬೇಸಿಕ್ ಇಲ್ಲಿ ನೋಡ್ರಿ, 3x + 2x. ಇದ್ರ ಆನ್ಸರ್ ಏನಿರ್ಬೋದು ನೋಡ್ರಿ, ಗೆಸ್ ಮಾಡ್ರಿ. 3x + 2x ಅಂದ್ರ 3x ಅಂದ್ರ ಇಲ್ಲಿ ಸೇಮ್ ಚರಾಕ್ಷರಗಳಿದ್ದಾಗ ನಾವು ಕೂಡಿಸ್ಬಹುದು. ಇಲ್ಲಿ 3x + 2x ಅಂದ್ರ ಫಸ್ಟ್ ಸಂಖ್ಯೆಗಳನ್ನ ಕೂಡಿಸ್ಬೇಕು. 3 + 2 ಮಾಡಿದ್ರೆ ಎಷ್ಟು ಬಂತು? ನಮ್ಗ 5 ಬಂತು. ಈ x ಅನ್ನ ಸೇಮ್ ಹಂಗ ಇಡಬೇಕು. ಕರೆಕ್ಟ್. ಇದು ಕೂಡಿಸುವಾಗಿಂದು ಲೆಕ್ಕ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ನೋಡ್ರಿ, 6y - 4y. ಇದೆಷ್ಟು ಬರ್ತದೆ ನೋಡ್ರಿ ಆನ್ಸರ್? ಸೇಮ್ ಇದ್ರಂಗ, ಬಟ್ ಮೈನಸ್ ಮಾಡ್ಬೇಕಷ್ಟ. ಸ್ವಲ್ಪ ಗೆಸ್ ಮಾಡ್ರಿ ನೋಡೋಣ. ಮೈನಸ್ ಮಾಡ್ಬೇಕಲ್ಲ. 6 - 4 ಮಾಡ್ರಿ, ಎಷ್ಟು ಬಂತು? 2 ಬಂತು. ಇದು y ಅಂದ್ರ ಸೇಮ್ ಬಂತು, y. ಕರೆಕ್ಟ್. ಈಗ ಇನ್ನೊಂದು ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ ನಾನು. ಹೌದಾ? ಇದನ್ನ ನೋಡ್ರಿ ನೋಡೋಣ, 6x + 8y. ಇದರ ಆನ್ಸರ್ ಎಷ್ಟು ಇರ್ಬೋದು ನೋಡ್ರಿ, ಗೆಸ್ ಮಾಡ್ರಿ. 6x + 8y. ಎಷ್ಟೋ ಜನ ಇದನ್ನ ಏನ್ ಮಾಡಿರ್ಬೋದು ಈಗ? ಇದ ಸೇಮ್ ಎಕ್ಸಾಂಪಲ್ ಪ್ರಕಾರ 6 + 8 ಎಷ್ಟಾಯ್ತು? 14. 14xy. ನಿಮ್ಮ ಆನ್ಸರು ರಾಂಗು, ಅದು ಹಂಗ್ ಬರುವುದಿಲ್ಲ. ಈಗ ನಮ್ಗೆ ಏನಾಗ್ಬೇಕು? ಎಕ್ಸ್ ಅಂದ್ರನ ಬೇರೆ, y ಅಂದ್ರನ ಬೇರೆ, ಇವನ್ನೆರಡು ಕೂಡಿಸ್ಲಿಕ್ಕೆ ಬರುವುದಿಲ್ಲ. ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರ, ಈಗ ಇದು ಎಕ್ಸ್ ಅಂದ್ರ ಟೊಮೆಟೊ ಅಂತ ತಿಳ್ಕೊರಿ, y ಅಂದ್ರ ಸೇಬು ಹಣ್ಣು ಅಂತ ತಿಳ್ಕೊರಿ. ಕರೆಕ್ಟ್. ಟೊಮೆಟೊ ಮತ್ತೆ ಆಪಲ್ ನಾವು ಏನು ಎರಡು ಕುಡ್ಸಾಕಂತೂ ಬರುದಿಲ್ಲ, ಅವು ಎರಡು ಸೇಮ್ ಹಣ್ಣಲ್ಲ, ಸಪ್ರೇಟ್ನೇ ಇಡ್ಬೇಕು. ಸೊ ಅದೇ ರೀತಿ 6x + 8y ನಮಗ ಕೂಡಿಸ್ಲಿಕ್ಕೆ ಬರುದಿಲ್ಲ. ಸೊ ಇದ್ರ ಆನ್ಸರ್ ಎಷ್ಟು ಬಂತು? 6x + 8y ಬರ್ತೈತಿ, 14xy ಅಲ್ಲ. ಕರೆಕ್ಟ್. ಇನ್ನೊಂದು ನೋಡ್ರಿ, 6m - 3m. ನೋಡ್ರಿ ಇದರ ಆನ್ಸರ್ ಎಷ್ಟೈತಿ? ಈಸಿ ಐತಿ, ಈಗಾಗ್ಲೇ ಕಲ್ತಿರಿ. ಎಷ್ಟಿರ್ಬೋದು ನೋಡ್ರಿ? 6m - 3m ಅಂದ್ರ 6 - 3 ಮಾಡ್ರಿ, ಎಷ್ಟಾಯ್ತು? 3. ಈ m ನ ಆಸ್ ಇಟ್ ಈಸ್ ಇಡಬೇಕು. ಇಲ್ಲಿ ಸೇಮ್ ಚರಾಕ್ಷರಗಳದಾವು, ನಾವು ಅದನ್ನ ಹಂಗಾಗಿ ನಮಗ ಕೂಡಿಸ್ಲಿಕ್ಕೆ ಬರ್ತೈತಿ. ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, 3a
ಇಂಟು 4a. ಇದು ನೋಡ್ರಿ ಈ ಸಲ ಗುಣಾಕಾರ ಬಂತು, ಪ್ಲಸ್ ಮುಗೀತು ಮೈನಸ್ ಮುಗೀತು, ಈಗ ಏನ್ ಬಂತು 3a ಇಂಟು 4a ಐತಿ. ಹೌದಾ? ಈಗ ನೋಡ್ರಿ 3a ಇಂಟು 4a ಮಾಡಿದ್ರ ಎಷ್ಟು ಬರ್ತೈತೆ ಆನ್ಸರ್ ಅಂತ. ಫಸ್ಟ್ ಏನ್ ಮಾಡ್ಬೇಕು ನಾವು ಈ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಇಟ್ಕೋಬೇಕು. 3 4 ಎಷ್ಟು 12. ಕರೆಕ್ಟ್. 3 4 12 ಆದ್ಮೇಲೆ ಎ ಮಾಡಿದ್ರ ಇಲ್ಲಿ ಪ್ಲಸ್ ಮಾಡಿದಾಗ ಬರೀ ಎಕ್ಸ್ ಅಷ್ಟ ಬಂತು, ಬಟ್ ಇಲ್ಲಿ ಎ ಮಾಡಿದಾಗ ನಮ್ಗೆ ಏನ್ ಬರ್ತೈತೆ ಹೇಳ್ರಿ a ಸ್ಕ್ವೇರ್. ಕರೆಕ್ಟ್. ಇದು ನಿಮಗ ಘಾತಾಂಕಗಳ ನಿಯಮಗಳು ಗೊತ್ತಾದ್ರೆ ಇದನ್ನ ನೀವು ಈಸಿಯಾಗಿ a ಇಂಟು a ಸ್ಕ್ವೇರ್, ಅದನ್ನ ಘಾತಾಂಕಗಳ ನಿಯಮಗಳನ್ನ ಮತ್ತೆ ನಿಮಗ ಮುಂದಿನ ಕ್ಲಾಸ್ನಾಗ ಹೇಳ್ಕೊಡ್ತೇನೆ ಘಾತಾಂಕಗಳ ನಿಯಮಗಳು. ಈಗ a ಇಂಟು a ಸ್ಕ್ವೇರ್ 12a ಸ್ಕ್ವೇರ್ ಬರ್ತೈತಿ. ಆಮೇಲೆ 4y ಇಂಟು 5. ಕರೆಕ್ಟ್. 4y ಇಂಟು y. ಇಲ್ಲೇ ಚರಾಕ್ಷರ ಇದೆ ಬಟ್ ಇಲ್ಲಿ ಇಲ್ಲ. ಈಗ ನಾವು ಏನ್ ಮಾಡ್ಬೇಕು, ಇಲ್ಲೇ ನಿಮಗ್ ಗೊತ್ತಿರ್ಬೇಕು, ಇಲ್ಲೇ ಬೇರೆ ಬೇರೆ ಸಂಖ್ಯೆ ಇದ್ದಾಗ ನಮ್ಗ ಕುಡ್ಸಾಕು ಬರುದಿಲ್ಲ ಕಳ್ಯಾಕು ಬರುದಿಲ್ಲ. ಬಟ್ ಗುಣಾಕಾರ ಒಳಗೆ ಏನ್ ಮಾಡ್ಬೇಕು, ಮೊದಲು ಸಂಖ್ಯೆಗಳನ್ನ ಗುಣಿಸಿ ಮುಂದೆ ಎಲ್ಲಾ ಏನೇನ್ ಸಂಖ್ಯೆಗಳದಾವಲ್ಲ ಎಲ್ಲ ಇಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ 4 5 20, ಈ y ಇಲ್ಲೇ ಉಳಿತು. ಕರೆಕ್ಟ್. 20y. ನಿಮ್ಗೆ ಇನ್ನೂ ಒಂದು ಅಂಡರ್ಸ್ಟ್ಯಾಂಡ್ ಆಗುವಂಗ ಇನ್ನೊಂದು ಹೇಳ್ತೇನೆ ನೋಡ್ರಿ. 3x ಪ್ಲಸ್ 4y. 3x ಪ್ಲಸ್ 4y. ಇಲ್ಲಿ ನೋಡ್ರಿ 3x ಪ್ಲಸ್ 4y. ಈಗ ನೀವು ಇಲ್ಲಿ ನೋಡ್ದಂಗ ಇಲ್ಲಿ ನೋಡಿದ್ರೆ ನಮಗ ಆನ್ಸರ್ ಬರುವುದಿಲ್ಲ ಅಂತ ಹೇಳಿ ಸೇಮ್ ಇಟ್ಟಿವಿ, ಬಟ್ ಇಲ್ಲೇ ಗುಣಾಕಾರ ಒಳಗ ನಮಗ ಬರುವುದಿಲ್ಲ. ಇದು ಗುಣಾಕಾರ ಆಗ್ಬೇಕು, ಇಲ್ಲಿ ಗುಣಾಕಾರ ಆಗ್ಬೇಕು. ಗುಣಾಕಾರದೊಳಗ ಇಲ್ಲೇ ಹಿಂಗಾಗುವುದಿಲ್ಲ. ಇದನ್ನ ಏನ್ ಮಾಡ್ತೇನೆ ಹೇಳ್ರಿ, ಈಗ ಫಸ್ಟ್ ಸಂಖ್ಯೆಗಳನ್ನ ಗುಣಿಸ್ತೇನೆ. 3 4 12. ಹೌದಾ? ಇಲ್ಲಿ ಏನ್ ಮಾಡ್ಬೇಕು, ಏನೇನು ಉಳ್ದಾವಲ್ಲ ಇವನ್ನೆಲ್ಲ ಬಾಜು ಬರಿಬೇಕು. ಎಕ್ಸ್ ಉಳಿದೈತಿ ಬರೀರಿ, ನೆಕ್ಸ್ಟ್ y ಉಳಿದೈತಿ ಬರೀರಿ. ಕರೆಕ್ಟ್. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಇಂಟು ಒಳಗ ಮೊದಲ ಸಂಖ್ಯೆಗಳನ್ನ ಗುಣಿಸಿ ಏನೇನ್ ಸಂಖ್ಯೆಗಳದಾವೆಲ್ಲ ಬರೆದ್ ಬಿಡ್ಬೇಕು. ಇಲ್ಲಿ ಪ್ಲಸ್ ಒಳಗೆ ಏನ್ ಮಾಡ್, ಪ್ಲಸ್ ಮೈನಸ್ ಒಳಗ ಬೇರೆ ವಿಜಾತಿ ಚರಾಕ್ಷರಗಳು ಬಂದ್ರೆ ನಮಗ್ ಕುಟ್ಲಿಕ್ಕೂ ಬರುದಿಲ್ಲ ಕಳಿಲಿಕ್ಕೂ ಬರುದಿಲ್ಲ. ಕರೆಕ್ಟ್. ನೆಕ್ಸ್ಟ್ ಹೋಗೋಣ. ಈಗ ನೋಡ್ರಿ ಇನ್ನೊಂದು ಭಾಗಾಕಾರವನ್ನು ನೋಡ್ತೇನೆ. ಭಾಗಾಕಾರ ನೆಕ್ಸ್ಟ್ 9t divided by 3. 9t divided by 3. ನಿಮಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ಇದನ್ನ ಹಿಂಗ್ ಇಟ್ಕೊರಿ, ಈಸಿ ಆಗ್ಬಿಡ್ತೈತಿ ನಿಮ್ಗೆ. ಹೌದು? 9t divided by 3 ಐತಿ. ಹೌದಾ? ಇಲ್ಲಿ ನೋಡ್ರಿ ಇದನ್ನ ಕಡ್ತಾ ಹೊಡಿಬೇಕು. 3 1 3 3 ಎಷ್ಟು ಉಳಿತು? 3 ಉಳಿತು. ಇಲ್ಲೇ t ಉಳಿತು, 3t. ಕರೆಕ್ಟ್. ಇದರ ಆನ್ಸರ್ 3t. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ. 6x cube divided by 2x square. Correct? 6x cube divided by 2x square. ಇಲ್ಲಿ ನೋಡ್ರಿ ನಿಮಗೆ ಇಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೂ ಒಂದ್ಸಲ ಬರ್ಕೋರಿ. 6 ಇಂಟು ಇಲ್ಲಿ x ಎಷ್ಟು ಇದಾವ ನೋಡ್ರಿ, ಕ್ಯೂಬ್ ಅಂದ್ರ 3 ಇದಾವ ಅಂದ್ರೆ x ಇಂಟು x ಇಂಟು x. ಕರೆಕ್ಟ್. ಡಿವೈಡೆಡ್ ಬೈ 2 ಇಂಟು x ಇಂಟು x. ಕರೆಕ್ಟ್. ಇಲ್ಲಿ ನೋಡ್ರಿ 2 1 2 3 ಹೋಯ್ತಾ? ಈ x ಹೋಯ್ತು, ಈ x ಹೋಯ್ತು. ಇನ್ ಏನ್ ಉಳಿತು ನಮಗ್ ಹೇಳ್ರಿ, ಇಲ್ಲಿ 3 ಮತ್ತ x ಉಳಿತು. ಇದರ ಆನ್ಸರ್ ಎಷ್ಟು ಹೇಳ್ರಿ? 3x. ಕರೆಕ್ಟ್. ಇದು ಬೇಸಿಕ್ ನಮಗೆ 3x ಉಳಿತು. ನೆಕ್ಸ್ಟ್ ಇನ್ನೊಂದು ಟೈಪ್ ನೋಡೋಣ. ತಿಳಿತು? ಹಾ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡಿ ಲಾಸ್ಟ್. 6m ಸ್ಕ್ವೇರ್ ಮೈನಸ್ m. ಇದರ ಆನ್ಸರ್ ಏನ್ ಬರ್ಬೋದು ನೋಡ್ರಿ, ಗೆಸ್ ಮಾಡ್ರಿ. 6m ಸ್ಕ್ವೇರ್ ಮೈನಸ್ m. ಇವಾಗ ಬಾಳ ಜನ ಏನ್ ಮಾಡ್ಬೋದು,
ಸೇಮ್ ಚರಾಕ್ಷರಗಳದಾವ ಅಂತ ಹೇಳಿ 6 ಮೈನಸ್ 1 ಮಾಡಿ 5m² ಅಂತ ಮಾಡಿರ್ಬಹುದು ಅಥವಾ ಮಾಡ್ಲಿಕ್ಕಿಲ್ಲ. ಮೇ ಬಿ 6 ಮೈನಸ್ 1 ಅಂತ ಅಂದ್ರ ಇದು ಬರುವುದಿಲ್ಲ. ಯಾಕಂದ್ರ ಇಲ್ಲಿ ನೋಡ್ರಿ ಎಂ ಕರೆಕ್ಟ್, ಬಟ್ ಇದ್ರದ್ದು ಘಾತಾಂಕ ಬೇರೆ ಇದೆ, ಇದ್ರ ಘಾತಾಂಕ ಏನು ಇರ್ಲಿಲ್ಲ ಅಂದ್ರ 1 ಇದೆ. ಈ ಟೈಮ್ ಒಳಗ್ ನಾವು ಕೂಡ್ಸಾಕು ಬರುದಿಲ್ಲ, ಕಳ್ಯಾಕು ಬರುದಿಲ್ಲ. ಅಂದ್ರೆ ಇದ್ರ ಆನ್ಸರ್ ನಮ್ಗೆ ಎಷ್ಟು ಬರ್ತೈತಿ? 6m² ಮೈನಸ್ m ಅನ್ನ ಬರ್ತೈತಿ. ಕರೆಕ್ಟ್. 6m² ಮೈನಸ್ m ಇಸ್ ಈಕ್ವಲ್ ಟು 6m² ಮೈನಸ್ m ಅನ್ನ ಬರ್ತೈತಿ. ಕರೆಕ್ಟ್. ಇವೊಂದಿಷ್ಟು ನಮಗ ಚರಾಕ್ಷರಗಳ ಸಂಕಲನ ವ್ಯವಕಲನ ಅಂದ್ರ ಬೀಜೋಕ್ತಿಗಳ ಸಂಕಲನ ವ್ಯವಕಲನ ನೀವು ಆಲ್ರೆಡಿ ಕಲ್ತೀರಿ. ಇನ್ನೊಂದ್ ಸ್ವಲ್ಪ ರಿವೈಂಡ್ ಮಾಡಿದೆ. ನಾನು ಇವತ್ತು ನಿಮ್ಗೆ ಹೇಳಿದ ಮೇನ್ ಕಾನ್ಸೆಪ್ಟ್ ಅಂದ್ರ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಅನ್ನ ಹೆಂಗ್ ಕಂಡುಹಿಡಿಯುದು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಕರೆಕ್ಟ್. ಇಲ್ಲಿ ನೋಡ್ರಿ ಒಂದ್ ಎಕ್ಸಾಂಪಲ್, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದು. ಫೈಂಡ್ ಎಕ್ಸ್. ಎಕ್ಸ್ ಪ್ಲಸ್ 12 ಇಸ್ ಈಕ್ವಲ್ ಟು 14. ಕರೆಕ್ಟ್. ಎಕ್ಸ್ ಪ್ಲಸ್ 12 ಇಸ್ ಈಕ್ವಲ್ ಟು 14. ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಲ್ಲ. ಇಲ್ಲಿ ಎಕ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಈ 12ಕ್ಕೆ ಎಷ್ಟೋ ಕುಡ್ಸಿದ್ರೆ ನಮ್ಗೆ ಎಷ್ಟು ಬರ್ತೈತಿ? 14 ಬರ್ತೈತಿ. ಹೌದಾ? ಈಗ ನಮಗ್ ಬಾಯ್ಲೆ ಗೊತ್ತೈತಿ. ಈಗ ನೀವ ಹೇಳ್ಬಿಡ್ಬೋದು ಈಗ 12ಕ್ಕೆ 2 ಕುಡ್ಸಿದ್ರೆ ನಮಗ್ 14 ಬರ್ತೈತ್ರಿ ಅಂತ ಹೇಳಿ. ಹೌದಾ? ಈಗ ಬಟ್ ನಮಗ್ ಲೆಕ್ಕ ಮಾಡಿ ತೋರಿಸ್ಬೇಕಲ್ಲ. ಹೌದಾ? ಈಗ ಎಕ್ಸ್ ಇಸ್ ಈಕ್ವಲ್ ಟು ನಾ ಏನ್ ಮಾಡ್ತೇನೆ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 14. ಇಲ್ಲಿ ಪ್ಲಸ್ 12 ಇದ್ದಿದ್ದು ಇಸ್ ಈಕ್ವಲ್ ಟು ಆ ಕಡೆ ಹೋಗ್ತೈತಿ, ಅಂದ್ರೆ ಈ ಸೈಡ್ ಬರ್ತೈತಿ. ಈ ಸೈಡ್ ಬಂತು ಅಂದ್ರೆ ನಮಗ ಚಿಹ್ನೆ ಚೇಂಜ್ ಆಗ್ತೈತಿ. ಈಗ ಪ್ಲಸ್ 12 ಇದ್ದಿದ್ದು ಈ ಸೈಡ್ ಬಂತಂದ್ರೆ ಏನಾಗ್ಬಿಡ್ತೈತಿ? ಮೈನಸ್ 12 ಆಗ್ತೈತಿ. ಇದು ಚಿಹ್ನೆಗಳ ನಿಯಮ. ಅದನ್ನ ನಾನು ನಿಮಗೆ ಮತ್ತೊಂದ್ಸಲನು ಹೇಳ್ಕೊಡ್ತೇನೆ. ಹೌದಾ? ಈಗ ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ 12 ಎಷ್ಟಾಯ್ತು ನೋಡ್ರಿ? 2 ಆಯ್ತು. ಕರೆಕ್ಟ್. ಲೆಕ್ಕದ ಪ್ರಕಾರ ಬಂತು ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 12. ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡಿ. ಎರಡನೇದು ಇಲ್ಲಿ ತೋರಿಸಿ. ಎರಡನೇದು ಎಕ್ಸ್ ಮೈನಸ್ 9 ಇಸ್ ಈಕ್ವಲ್ ಟು 1 ಇದೆ. ಹೌದಾ? ನೋಡಿ ಸ್ವಲ್ಪ ಮಾಡ್ರಿ ನೀವು ನೋಡೋಣ. ಎಕ್ಸ್ ಮೈನಸ್ 9 ಇಸ್ ಈಕ್ವಲ್ ಟು 1. ಆನ್ಸರ್ ಗೆಸ್ ಮಾಡ್ರಿ ನೋಡೋಣ. ಮಾಡ್ತಾ ಇದ್ದೀರಿ? ಎಕ್ಸ್ ಮೈನಸ್ 9 ಇಸ್ ಈಕ್ವಲ್ ಟು 1. ಸೊ ಎಕ್ಸ್ ಇಸ್ ಈಕ್ವಲ್ ಟು 1. ಹೌದಾ? ಮೈನಸ್ 9 ಇದ್ದದ್ದು ಈ ಸೈಡ್ ಬರ್ಬೇಕೀಗ. ನಾನು ನಿಮ್ಗೆ ಈ ಲೆಕ್ಕದೊಳಗೆ ಹೇಳಿದೆ ಚಿಹ್ನೆ ಚೇಂಜ್ ಆಗ್ತೈತಿ ಅಂತ ಹೇಳಿ. ಹೌದಾ? ಮೈನಸ್ 9 ಇದ್ದದ್ದು ಈ ಸೈಡ್ ಬಂತಂದ್ರೆ ನಮ್ಗೆ ಏನಾಯ್ತು? ಪ್ಲಸ್ 9 ಆಯ್ತು. ಕರೆಕ್ಟ್. ಎಕ್ಸ್ ಇಸ್ ಈಕ್ವಲ್ ಟು 9 ಪ್ಲಸ್ 1 ಎಷ್ಟಾಯ್ತು ಹೇಳ್ರಿ? 10 ಆಯ್ತು. 9 ಪ್ಲಸ್ 1 is 10 ಆಯ್ತು. ಕರೆಕ್ಟ್. ರಬ್ ಮಾಡ್ಲಿ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 6. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 6. ಇಲ್ಲಿ ನೋಡ್ರಿ ಸೇಮ್ ಈಗ ನೀವು ಮಾಡ್ರಿ ನೋಡಿ, ಟ್ರೈ ಮಾಡ್ಬೋದು. ಎಕ್ಸ್ ಇಸ್ ಈಕ್ವಲ್ ಟು 6 ಆಸ್ ಇಟ್ ಈಸ್. ಈ ಮೈನಸ್ 5 ನ ನಾವು ಈ ಸೈಡ್ ಕಳಿಸ್ತಾ ಇದ್ದೀವಿ. ಈ ಸೈಡ್ ಕಳಿಸ್ತಾ ಇದ್ದೀವಿ ಅಂದ್ರೆ ಏನಾಯ್ತು? ಮೈನಸ್ 5 ಇದ್ದದ್ದು ಈ ಸೈಡ್ ಬಂತಂದ್ರೆ ಏನಾಗ್ತೈತಿ? ಚಿಹ್ನೆ ಚೇಂಜ್ ಆಗ್ತೈತಿ. ಚಿಹ್ನೆ ಚೇಂಜ್ ಆತಂದ್ರ ಮೈನಸ್ 5 ಹೋಗಿ ಈಚೆ ಕಡೆ ಏನಾಯ್ತು? ಪ್ಲಸ್ 5 ಆಯ್ತು. ಕರೆಕ್ಟ್. ಎಕ್ಸ್ ಇಸ್ ಈಕ್ವಲ್ ಟು 6 ಪ್ಲಸ್ 5 ಎಷ್ಟಾಯ್ತು? 11 ಆಯ್ತು. ಕರೆಕ್ಟ್. ಎಕ್ಸ್ ಇಸ್ ಈಕ್ವಲ್ ಟು 11. ಹೌದಾ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನೊಂದು ನೋಡಿ, ಸ್ವಲ್ಪ ನಿಮಗ್ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ. 6 ಇಸ್ ಈಕ್ವಲ್ ಟು 8 ಪ್ಲಸ್ ಎಕ್ಸ್. ಹೌದಾ? ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ರು. ಎಕ್ಸ್ ಈಚೆ ಕಡೆ ಇತ್ತು, ಈಗ ಈ ಸೈಡ್ ಬಂತು. ಹೌದಾ? ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, 6 ಈಗ ಇಷ್ಟೊತ್ತು ಈ ಲೆಕ್ಕ ಒಳಗೆ ಏನ್ ಮಾಡಿದ್ರಿ ನೀವು? ಎಕ್ಸ್ ಈ ಸೈಡ್ ಇಟ್ಕೊಂಡ್ರೆ ಈಸಿಲಿ ಮಾಡಿದ್ರಿ. ಬಟ್ ಈ ಕಡೆ ಐತಿ. ಹೌದಾ? ನಮಗೆ ಈಸಿ ಆಗೋಂಗ್ ನಾ ಏನ್ ಮಾಡ್ತೇನೆ ಹೇಳ್ರಿ, 6 ಇಲ್ಲೇ ಇರ್ಲಿ. ಹೌದಾ? ನನಗೆ ಎಕ್ಸ್ ಅಲ್ಲೇ ಇದೆ.
ಈಗ ಇದನ್ನ ಏನಾರ ನಾನು ಈ ಸೈಡ್ ತರಬೇಕಪ್ಪ ಅಂತಂದ್ರ ಪ್ಲಸ್ ಎಕ್ಸ್ ಇದ್ದದನ್ನ ಮೈನಸ್ ಮಾಡ್ದಂಗ ಆಕೈತಿ. ಆಲ್ರೆಡಿ ಪ್ಲಸ್ ಇದ್ದದನ್ನ ಮೈನಸ್ ಯಾಕೆ ಮಾಡೋದು, ಇಲ್ಲದ ಪ್ರಾಬ್ಲಮ್ ನಾವು ತಲೆ ಮೇಲೆ ಹಾಕೊಂಡಂಗ, ಹೌದಿಲ್ಲ? ಅದು ಪ್ಲಸ್ ಎಕ್ಸ್ ಅಲ್ಲೇ ಇತ್ತು, ಸೇಫ್ ಆಗಿ ಅಲ್ಲೇ ಇರ್ಲಿ. ಈಗ ಏನ್ ಮಾಡ್ಬೇಕು, +8 ಇದ್ದದನ್ನ ಏನ್ ಮಾಡ್ಬೇಕು, -8 ಆಗತ್ತೆ. ಯಾಕಂದ್ರೆ ಹೇಳ್ರಿ, ಈ 8 ಈಚೆ ಕಡೆ ಬಂತು. ಇಷ್ಟೊತ್ತನ ಸಂಖ್ಯೆಗಳು ಇತ್ತಾಗ ಜಂಪ್ ಹೊಡೆದಿದ್ವಿ, ಇದು ಇತ್ತಾಗ ಜಂಪ್ ಹೊಡಿತೀಗ 8 ಇಲ್ಲೇನಾಯ್ತು, -8 = ಈ ಎಕ್ಸ್ ಅಲ್ಲೇ ಉಳಿತು. ಹೌದಾ? ಈಗ 6 -8 ಆದ್ರೆ ಎಷ್ಟಾಗತ್ ನೋಡ್ರಿ, 6 - 8. ಬಹಳ ಜನ ಈಗಾಗ್ಲೇ ಆನ್ಸರ್ ಎಷ್ಟು ಹೇಳಿರ್ತೀರಿ, 2 ಬಂತ್ರಿ ಅಂತ ಹೇಳಿರ್ತೀರಿ. ಹೌದಾ? ಬಟ್ 2 ಇಸ್ ರಾಂಗ್ ಆನ್ಸರ್. ಯಾಕೆ ಹೇಳ್ರಿ, ನಮಗ ಚಿಹ್ನೆಗಳು ಗೊತ್ತಿರಬೇಕು. ಈಗ 6 - 8 ಮಾಡಿದ್ರ ನಮ್ಗೆ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಮೈನಸ್ ಇದೆ. ಹೌದಾ? 8 - 6 ಮಾಡಿದ್ರಿ, 2 ಬಂತ. ಆನ್ಸರ್ ನಿಮ್ದು 2 ಕರೆಕ್ಟ್, ಬಟ್ ಚಿಹ್ನೆ ಬರ್ದಿಲ್ಲ. ಬರೇ 2 ಅಂದ್ರ ಆನ್ಸರು ತಪ್ಪಾಗತ್ತ. ಇಲ್ಲಿ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ, ನಮಗ ಮೈನಸ್ ಇದೆ. ಹೌದಾ? ನಿಮ್ದು ಲೆಕ್ಕ ಎಲ್ಲಿ ತಪ್ಪಾಕೈತಿ ಗೊತ್ತಾಯ್ತು? ಕರೆಕ್ಟ್. ಈಗ ಏನ್ ಮಾಡೋದು, ನಾವು ಉಲ್ಟಾ ಪಲ್ಟಾ ಬರೆದು ನಡೀತೈತಿ. ಇದನ್ನ x = -2 ಅಂತ ಬರೀಬಹುದು. x = -2. ನೀವು ಎಲ್ಲಿ ಚಿಹ್ನೆಗಳ ಮುಖಾಂತರ ಲೆಕ್ಕ ಎಲ್ಲಿ ತಪ್ಪಬಹುದು ಅಂತ ಒಂದ್ ಸ್ವಲ್ಪ ಅಂದಾಜ್ ಬಂದಿರ್ಬೋದಲ್ಲ. ಈಗ 6 - 8 ಆದ್ರೂ 2ನ, ಬಟ್ ಇದು ದೊಡ್ಡ ಅಂಕಿ ಹಿಂದಿನ ಚಿಹ್ನೆ -2 ನಾವು ಬರೀಲೇಬೇಕು. ನಮ್ಮ ಅಂಕಗಳು ಎಕ್ಸಾಮ್ ಒಳಗ ಅಂಕಗಳು ತಪ್ಪುದನ್ನ ನಮ್ಗ ಇಲ್ಲೇ. ಕರೆಕ್ಟ್? ಗೊತ್ತಾಯ್ತಾ? ನೆಕ್ಸ್ಟ್ ಈ ಸಲ ಒಂದು ಗುಣಾಕಾರದ ಇದನ್ನ ನೋಡೋಣ ಅಂತ. 3x = 15 ಇದೆ. ಕರೆಕ್ಟ್? 3x = 15 ಅಂತ ಇದೆ. ಈಗ ನೋಡ್ರಿ, ಇವೆಲ್ಲ ಏನ್ ಮಾಡಿದೀವಿ, ಇಷ್ಟೊತ್ತನ ಕೂಡ್ಸುವು ಕಳಿವು ಅಂತ ನೋಡಿದ್ರಿ. ಈಗ 3x = 15 ಇದೆ ಅಲ್ಲ, ನನಗೆ x ವ್ಯಾಲ್ಯೂ ಕಂಡು ಹಿಡಿಬೇಕು. ನಾ x ಇಲ್ಲೇ ಇರ್ಲಿ, 15 ಇಲ್ಲಿ ನೋಡ್ರಿ, ಪ್ಲಸ್ ಇದ್ದದ್ದು ಮೈನಸ್ ಆತ. ನೀವು ಇಷ್ಟೊತ್ತನ ಲೆಕ್ಕ ಒಳಗ ಮೈನಸ್ ಇದ್ದದ್ದು ಪ್ಲಸ್ ಆಯ್ತು, ಪ್ಲಸ್ ಇದ್ದದ್ದು ಮೈನಸ್ ಆಯ್ತು. ಬಟ್ ಇಲ್ಲಿ ಏನಾಗ್ಯಾವ, ಇವು 3x ಎರಡು ಏನಾಗ್ಯಾವ, ಇಲ್ಲಿ ನಡು ಒಂದು ಚಿಹ್ನೆ ಇದಾವ. ಇವು ಯಾವ ಚಿಹ್ನೆ ಇದೆ ಹೇಳ್ರಿ, ಗುಣಾಕಾರ ಚಿಹ್ನೆ ಇದೆ. ಹೌದಾ? ಈ ಗುಣಾಕಾರ ಚಿಹ್ನೆ = ಆ ಕಡೆ ಹೋಯ್ತು ಅಂದ್ರೆ ನಮಗ್ ಏನಾಗ್ಬೇಕದ ಹೇಳ್ರಿ, ಭಾಗಾಕಾರ ಆಕೈತಿ. ಹೌದಾ? ನಿಮಗ ಗೊತ್ತಿರಬೇಕು. = ಆ ಕಡೆ ಪ್ಲಸ್ ಇದ್ದದ್ದು ಆ ಸೈಡ್ ಹೋತಂದ್ರ ಮೈನಸ್ ಆಕತಿ, ಮೈನಸ್ ಇದ್ದದ್ದು ಆ ಸೈಡ್ ಹೋತಂದ್ರ ಪ್ಲಸ್ ಆಗುತ್ತ. ಅದೇ ರೀತಿ ಗುಣಾಕಾರ ಇದ್ದದ್ದು ಈ ಸೈಡ್ ಇದ್ದದ್ದು ಆ ಸೈಡ್ ಹೋತಂದ್ರ ಭಾಗಾಕಾರ ಆಕತಿ, ಭಾಗಾಕಾರ ಇದ್ದದ್ದು ಈ ಸೈಡ್ ಹೋತಂದ್ರ ಗುಣಾಕಾರ ಆಗತ್ತ. ಸೊ ಇಲ್ಲಿ ಗುಣಾಕಾರ ಇದೆ ಅಂದ್ರೆ ನಮಗ್ ಏನಾಗ್ಬೇಕು, ಈ ಸಂಖ್ಯೆ ಏನಾಗ್ಬಿಡ್ತೈತಿ, ಆಟೋಮೆಟಿಕ್ಲಿ ನಮಗ ಭಾಗಾಕಾರ ಸ್ಥಾನದೊಳಗ ಬರ್ತೈತಿ. ಕರೆಕ್ಟ್? ಹೌದಾ? ಈಗ x = 3 1 3 5. 3 1 3 5. ಸೊ x = 5. ಈ ರೀತಿ ನಾವು ಗುಣಾಕಾರಗಳನ್ನು ಕೊಟ್ಟಾಗೂ ಸಹ x ವ್ಯಾಲ್ಯೂವನ್ನ ಕಂಡುಹಿಡಿಬಹುದು. ಕರೆಕ್ಟ್? ಇದನ್ನ ನೀವು ಮಾಡ್ರಿ ನೋಡೋಣ, ಗೆಸ್ ಮಾಡ್ರಿ. 6x = 12. ಸೇಮ್ ಇದ ಟೈಪ್ ಲೆಕ್ಕ ಐತಿ, ಸಂಖ್ಯೆ ಅಷ್ಟ ಬದ್ಲೇ ಐತಿ. ಸ್ವಲ್ಪ ಮಾಡ್ರಿ ನೋಡೋಣ. 6x = 12. ಪಟ್ ಸೆಕೆಂಡ್ ಒಳಗ ಮಾಡ್ಬೇಕೀಗ. 6x = 12. ಸೊ ಇಲ್ಲಿ ಏನಾಗ್ಬೇಕು, x ಅನ್ನ ನಾನು ಇಲ್ಲೇ ಇಟ್ಕೋತೀನಿ, 12 ಇಲ್ಲಿ ಬರ್ತೈತಿ. ಕರೆಕ್ಟ್? ಈಗ ನಿಮ್ಗೆ ಆಲ್ರೆಡಿ ಹೇಳಿದ್ದೇನ, ಇಲ್ಲಿ ಯಾವ್ದು ಚಿಹ್ನೆ ಇರ್ಲಿಲ್ಲ ಅಂದ್ರ ಗುಣಾಕಾರ ಚಿಹ್ನೆ ಇರ್ತೈತಿ, ಮಲ್ಟಿಪ್ಲಿಕೇಶನ್ ಇರುತ್ತ. ಸೊ ಈ 6 ಏನಾಗ್ಬಿಡ್ತೈತಿ, ಗುಣಾಕಾರ ಹೋಗಿ ಇಲ್ಲಿ ಏನಾಗ 6 1 6 2 ಕರೆಕ್ಟ್? x = 2 ಆಯ್ತು. x = 2 ಆಯ್ತು. ಕರೆಕ್ಟ್? ನೋಡ್ರಿ, ಎಲ್ಲಾರ್ಗು ಆನ್ಸರ್ ಇಷ್ಟ ಬಂತೋ, ಇನ್ ಚೇಂಜ್ ಬಂತು? ನೆಕ್ಸ್ಟ್ ಇನ್ನೊಂದು ನೋಡಿ, ಈ ಸಲ ಭಾಗಾಕಾರನ್ನ ನಾನು ನೋಡ್ತೇನೆ. y / 3 = 2 ಅಂತ ಇದೆ. ಹೌದಾ? y ಕರೆಕ್ಟ್ ಬರುತ್ತೆ.
y ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 2 ಅಂತ ಇದೆ. ನಿಮಗೆ ಆಲ್ರೆಡಿ ನಾ ಹೇಳಿದ್ದೀನಿ ಇದನ್ನ ಹೆಂಗ್ ಬಿಡಿಸ್ಬೇಕು ಅಂದ್ರ y ಆಸ್ ಇಟ್ ಇಸ್ ಬರೀರಿ ಇಸ್ ಈಕ್ವಲ್ ಟು, ಈಗ ನೋಡ್ರಿ 3 ಭಾಗಾಕಾರ ಸ್ಥಾನದೊಳಗ ಇದೆ. ಹೌದಾ, ನಿಮ್ಗೆ ಆಲ್ರೆಡಿ ಹೇಳೇನಿ ಗುಣಾಕಾರ ಇದ್ದಿದ್ದು ಆ ಸೈಡ್ ಹೋತಂದ್ರ ಭಾಗಾಕಾರ ಆಕೈತಿ. ಸೊ ಈಗ ಭಾಗಾಕಾರ ಇದ್ದಿದ್ದು ಆ ಸೈಡ್ ಹೋತಂದ್ರ ಏನಾಗ್ತೈತಿ, ಗುಣಾಕಾರ ಆಗತ್ತಾ. ಸೊ ಈ 3 ಇದ್ರ ಜೊತೆ ನಮ್ಗೆ ಏನಾಗ್ತೈತಿ, ಮಲ್ಟಿಪ್ಲೈ ಆಗತ್ತೆ. ಸೊ 2 ಇಂಟು 3 ಆಗತ್ತೆ. 2 ಇಂಟು 3 y ಇಸ್ ಈಕ್ವಲ್ ಟು 2 3 ಎಷ್ಟು ನೋಡ್ರಿ 6, 2 3 6, 2 3 6 ಅಂದ್ರೆ ನಮ್ಮ ಇದು ಭಾಗಾಕಾರನ್ನ ಈ ರೀತಿ ಮಾಡಬಹುದು. ಒಂದ್ ಲೆಕ್ಕ ಕೊಡ್ಲಿ, ನೀವ ನೋಡಿ ಟ್ರೈ ಮಾಡಿ ಜಸ್ಟ್. x ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 5. ನೋಡ್ರಿ ಇದ್ರ ಆನ್ಸರ್ ಎಷ್ಟು ಬರ್ಬಹುದು ಅಂತ. x divided by 2 is equal to 5. ಮಾಡಿದಿರಾ ಅನ್ಕೋತೀನಿ. x is equal to, ಈಗ ಏನ್ ಮಾಡ್ಬೇಕು ಹೇಳ್ರಿ, ಇದು ಭಾಗಾಕಾರ ಸ್ಥಾನದೊಳಗಿದೆ, ಇದು ಇಲ್ಲಿ ಹೋಯ್ತಂದ್ರೆ ಏನಾಯ್ತು ನಮಗ ಗುಣಾಕಾರ ಸ್ಥಾನದೊಳಗ ಬಂತು. ಅಂದ್ರ 2 ಇಂಟು 5 ಕರೆಕ್ಟ್. x is equal to 2 ಇಂಟು 5 ಎಷ್ಟಾಯ್ತು ಹೇಳ್ರಿ, 5 2 10, 5 2 10 ಕರೆಕ್ಟ್. ಈಗ ನಮ್ಗ ಇದು ಗುಣಾಕಾರ ಆಯ್ತು, ಭಾಗಾಕಾರ ಆಯ್ತು. ಇದರಿಂದ ನಾವು ಯಾವ ರೀತಿ ಲೆಕ್ಕಗಳನ್ನ ಮಾಡಬಹುದು ಅಂತ ನಾವು ತಿಳಿತು. ಇದ್ರಾಗ ಒಂದಿಷ್ಟು ನಾನೀಗ ಸಿಮ್ಯುಲೇಷನ್ ಮುಖಾಂತರ ನಿಮಗೆ ಯಾವ ರೀತಿ ತೋರಿಸ್ತೇನೆ ಅಂತ ಒಂದ್ ಸ್ವಲ್ಪ ಈ ಲೆಕ್ಕ ನೀವ ಟ್ರೈ ಮಾಡಿ, ಗೆಸ್ ಮಾಡ್ರಿ. 1 ಸೆಕೆಂಡ್ ಶೇರ್ ಮಾಡ್ತೇನೆ. ಇದು ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು, ಕರೆಕ್ಟ್. ಇಲ್ಲಿ ನೋಡ್ರಿ, ಇದನ್ನ ಗೆಸ್ ಮಾಡ್ರಿ ಸ್ವಲ್ಪ. x ಮೈನಸ್ 7 ಇಸ್ ಈಕ್ವಲ್ ಟು 11 ಇದೆ. ಹೌದಾ, x ಮೈನಸ್ 7 ಇಸ್ ಈಕ್ವಲ್ ಟು 11 ಇದ್ರ x ಇಸ್ ಈಕ್ವಲ್ ಟು ಎಷ್ಟು ಬರ್ಬೋದು ಆನ್ಸರ್ ಮಾಡಿ ನೋಡ್ರಿ. ಎಷ್ಟು ಬರ್ಬೋದು ನೋಡ್ರಿ. ನೋಡಿದ್ರಿ x ಅಂದ್ರ ಇಲ್ಲಿ ನೋಡ್ರಿ x ಇಸ್ ಈಕ್ವಲ್ ಟು, ಇಲ್ಲಿ ಸ್ವಲ್ಪ ನನ್ನ ಸೈಡ್ ಸ್ಕ್ರೀನ್ ಒಳಗೆ ನೋಡ್ಬೋದು, ನೀವು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. x ಮೈನಸ್ 7 ಇಸ್ ಈಕ್ವಲ್ ಟು 11 ಇದೆ ಕರೆಕ್ಟ್. x ಇಸ್ ಈಕ್ವಲ್ ಟು 11, ಈ ಮೈನಸ್ 7 ಆ ಸೈಡ್ ಹೋತಂದ್ರೆ ಏನಾಯ್ತು ಹೇಳ್ರಿ, ಪ್ಲಸ್ 7 ಆಯ್ತು. ಇದು x ಇಸ್ ಈಕ್ವಲ್ ಟು ಎಷ್ಟಾಯ್ತು, 11 ಪ್ಲಸ್ 7 ಎಷ್ಟಾಯ್ತು, 18 ಆಯ್ತು. ಇಲ್ಲಿ ನೋಡೋಣ 18 ಅಂತ ಹಾಕ್ಲಿ ನಾನು ಈ ಬಾಕ್ಸ್ ಒಳಗ. 18 ಅದಕ್ಕೆ ಚೆಕ್ ಮಾಡ್ಲಿ ಅದು. ಹೌದಾ, ಅದು ಕರೆಕ್ಟ್, ನಮ್ ಲೆಕ್ಕ ಕರೆಕ್ಟ್ ಇದೆ ಅಂತ ಗೊತ್ತಾಯ್ತು. ಅಲ್ಲೇ ನೋಡ್ರಿ ಪ್ಲಸ್ ಇದು ಟಿಕ್ ಮಾರ್ಕು ಕರೆಕ್ಟ್ ಬಂತು. ಹೌದಾ, ಇನ್ನೊಂದು ಪ್ರಾಬ್ಲಮ್ ನೋಡೋಣ. 1 ಸೆಕೆಂಡ್. ಹಾ ನೋಡ್ರಿ, ಇದು ಯಾವ ಇದನ್ನ ನೋಡ್ರಿ, ಇದು ಯಾವ್ದು ಐತಿ ನೋಡ್ರಿ. ಈಗ 2x ಇಸ್ ಈಕ್ವಲ್ ಟು 6 ಅಂತ ಬಂತು. ಇದರ ಆನ್ಸರ್ ಗೆಸ್ ಮಾಡ್ರಿ ನೋಡೋಣ. ಆ ಬಾಕ್ಸ್ ನೊಳಗೆ ನಾ ಎಷ್ಟು ಹಾಕ್ಬೋದು ಅಂತ. 2x ಇಸ್ ಈಕ್ವಲ್ ಟು 6 ಅಂತ, 2x ಇಸ್ ಈಕ್ವಲ್ ಟು 6 ಅಂತ ಇದೆ. ಮಾಡಿದ್ರಿ ಅನ್ಕೋತೀನಿ. ಇಲ್ಲಿ ನಂದು ಸೈಡ್ ಸ್ಕ್ರೀನ್ ಒಳಗೆ ನೋಡ್ರಿ ಆನ್ಸರ್ ಅಂತ 2x ಇಸ್ ಈಕ್ವಲ್ ಟು 6 ಅಂತ ಇದೆ. x ಇಸ್ ಈಕ್ವಲ್ ಟು 6 ಬೈ, ಇಲ್ಲಿ ನೋಡ್ರಿ ಗುಣಾಕಾರ ಇದ್ದದ್ದು ಭಾಗಾಕಾರ ಬಂತು. 2 1 2 3. ಹೌದಾ, ಈ ಬಾಕ್ಸ್ ಒಳಗೆ ನಾ 3 ಅಂತ ಆನ್ಸರ್ ಹಾಕ್ಲಿ. ಕರೆಕ್ಟ್, ಒಂದ್ಸಲ ನೋಡೋಣ ಅದು ಕರೆಕ್ಟ್ ಐತೆ ಇಲ್ಲ ಚೆಕ್ ಮಾಡ್ಲಿ. ಕರೆಕ್ಟ್. ಹೌದಾ, x ಇಸ್ ಈಕ್ವಲ್ ಟು 3 ನಮಗೆ ಕರೆಕ್ಟ್ ಬಂತಾ. ಹೌದಾ, ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ. ನ್ಯೂ ಪ್ರಾಬ್ಲಮ್ ಅಂತಿದೆ ನೋಡ್ರಿ, ನೆಕ್ಸ್ಟ್ ಅವರೇ ಕೊಡ್ತಾರೆ. ಈಗ ನೋಡ್ರಿ x ಡಿವೈಡೆಡ್ ಬೈ 2 ಅಂತ ಇದೆ. ಹೌದಾ, ಅಲ್ಲಿ ಡಿವೈಡೆಡ್ ಬೈ ಸಿಂಬಲ್ ಇದೆ. ಹೌದಾ, ಎಷ್ಟು ಬರ್ಬೋದು ನೀವು ಆನ್ಸರ್ ಗೆಸ್ ಮಾಡ್ರಿ ನೋಡೋಣ. x ಡಿವೈಡೆಡ್ ಬೈ 2 ಅಂತ ಇದೆ ಇಸ್ ಈಕ್ವಲ್ ಟು 2 ಅಂತ ಇದೆ. ಹೌದಾ, x ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 2 ಅಂತ ಇದೆ. ಸೊ x ಇಲ್ಲಿ ನೋಡ್ರಿ, ಇದು ನಿಮಗೆ ಸಿಂಬಲ್ ನಿಮಗೆ ಕರೆಕ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂದ್ರೆ ನೀವು ಈ ರೀತಿ ಬರ್ಕೋರಿದೆ. ಕರೆಕ್ಟ್, x ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು
2 ಅಂತ ಬರ್ಕೋರಿ. ಸೊ ನಿಮ್ಗೆ ಆಗಲೇ ಹೇಳಿ ನಾನು ಭಾಗಾಕಾರ ಸ್ಥಾನದೊಳಗಿದ್ರೆ ಈಚೆ ಕಡೆ ಹೋಯ್ತಂದ್ರೆ ಏನಾಯ್ತು, ಗುಣಾಕಾರ ಸ್ಥಾನದೊಳಗ ಬಂತು. ಕರೆಕ್ಟ್. ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು 2 ಏನಾಯ್ತು, 4 ಆಯ್ತು. ಕರೆಕ್ಟ್. 4 ಆಯ್ತಾ. ಈ ಬಾಕ್ಸ್ ಒಳಗೆ ನಾ 4 ಅಂತ ಹಾಕ್ಲಿ. 4 ನೋಡ್ರಿ, ಚೆಕ್. ಕರೆಕ್ಟಾ? ನಂಬರ್ ಕರೆಕ್ಟ್. 3 ಆನ್ಸರ್ ನೀವು ಕರೆಕ್ಟ್ ಮಾಡಿದ್ರಿ. ಕರೆಕ್ಟ್. ಇನ್ನೊಂದು ಪ್ರಾಬ್ಲಮ್ ನೋಡೋಣ, ಲಾಸ್ಟ್ ನೋಡ್ರಿ. ಎಕ್ಸ್ ಮೈನಸ್ 7 ಇಸ್ ಈಕ್ವಲ್ ಟು 11 ಅಂತ ಇದೆ. ಈ ಆನ್ಸರ್ ನೋಡ್ರಿ, ಮತ್ತು ಸೇಮ್ ಅದೇ ಬಂತು ಅನಿಸ್ತದೆ. ಹೌದಾ? ಎಕ್ಸ್ ಮೈನಸ್ 7 ಆಲ್ರೆಡಿ ಈಗಾಗಲೇ ಬಂದಿದೆ ಅಂತ ಅನ್ಕೋತೀನಿ. ಎಷ್ಟು ಬಂದಿತ್ತು ನೋಡ್ರಿ ಆನ್ಸರು, 18. ಹೌದಾ? ಚೆಕ್. ಕರೆಕ್ಟ್. ಇಲ್ಲಿಗೆ ಇದು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ಇಲ್ಲಿಗೆ ಬೀಜಗಣಿತದ ಇಷ್ಟು ನಾನು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳಿದ್ದೀನಿ. ಇನ್ನು ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ನಾನೇನಾದ್ರು ನಿಮ್ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಇಲ್ಲಿಗೆ ಈ ಕ್ಲಾಸನ್ನ ನಾನು ಮುಗಿಸ್ತಾ ಇದ್ದೇನೆ.